ದರ್ಶನ್ ಪತ್ನಿ ಕೋಪಕ್ಕೆ ಕಾರಣವಾಗಿರುವಂತಹ ಈ ಪವಿತ್ರ ಯಾರು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಇದೆ. ದರ್ಶನ್ ಕೌಟುಂಬಿಕ ಕಲಹದ ವೇಳೆ ಪವಿತ್ರ ಗೌಡ ಹೆಸರು ಪ್ರಸ್ತಾಪ ಆಯಿತು. ಇದೀಗ ಮತ್ತೆ ಪವಿತ್ರ ಗೌಡ ಹೆಸರು ಮುನ್ನೆಲೆಗೆ ಬಂದಿದ್ಯಾಕೆ? ಕಾಟೇರ ಚಿತ್ರದ ಸ್ಪೆಷಲ್ ಶೋನಲ್ಲೂ ಕೂಡ ಪವಿತ್ರ ಗೌಡ ಅವರು ಭಾಗಿಯಾಗಿದ್ದರು. ಕೇವಲ ಕಾಟೇರ ಸಿನಿಮಾ ಮಾತ್ರವಲ್ಲ, ದರ್ಶನ್ ಅವರ ಬೇರೆ ಬೇರೆ ಮೂವಿಗಳಿಗೂ ಸಂಬಂಧಪಟ್ಟಂತೆ, ಪ್ರಮೋಷನ್ ಇರುವಂತಹ ಸಂಬಂಧಪಟ್ಟಂತೆಯೂ ಕೂಡ ಪವಿತ್ರ ಗೌಡ ಅವರನ್ನ ನಾವು ನೋಡಿದ್ದೀವಿ. ಇದೇ ಮೊದಲ ಬಾರಿಗೆ ಪವಿತ್ರ ಅವರು ಪೋಸ್ಟ್ ಮಾಡಿರೋದಲ್ಲ, ದರ್ಶನ್ ಜೊತೆಗಿರುವಂತಹ ಫೋಟೋವನ್ನ ಈ ಹಿಂದೆಯೂ ಕೂಡ ಪೋಸ್ಟ್ ಮಾಡಿದ್ರು. ಆದರೆ ಅದಕ್ಕೆ ಬೇರೆ ಬೇರೆ ಕ್ಯಾಪ್ಷನ್ಸ್ಗಳಿದ್ವು. ವಿಜಯಲಕ್ಷ್ಮಿ ಅವರ ಪೋಸ್ಟ್ ಏನಿದೆ ಅದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಸದ್ಯಕ್ಕೆ ಕಾರಣವಾಗ್ತಾ ಇದೆ. ವಿಜಯಲಕ್ಷ್ಮಿ ಅವರ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ವಿಜಯಲಕ್ಷ್ಮಿ ಅವರ ಪರವಾಗಿ ಕಮೆಂಟ್ ಕೂಡ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳುವಂಥದ್ದಲ್ಲ. ವಿಜಯಲಕ್ಷ್ಮಿ ಅವರೇ ಕ್ಲಿಯರ್ ಆಗಿ ಇಲ್ಲಿ ತಮ್ಮ ಇಂಟೆನ್ಷನ್ ಅನ್ನ ಅವರು ವ್ಯಕ್ತಪಡಿಸ್ತಾರೆ. ಸೋಷಿಯಲ್ ಮೀಡಿಯಾ ಮೂಲಕ ನನ್ನ ವೈಯಕ್ತಿಕ ವಿಚಾರಗಳನ್ನು ಹೇಳಿಕೊಳ್ಳುವಂಥವಳು ಅಲ್ಲ, ಆದರೆ ಈಗ ಸಮಯ ಸಂದರ್ಭ ಬಂದಿದೆ, ಅನಿವಾರ್ಯತೆ ಬಂದಿದೆ. ಸೊ ಹಾಗಾಗಿ ನನ್ನ ಫ್ಯಾಮಿಲಿ ಉಳಿಸಿಕೊಳ್ಳೋದಕ್ಕೆ ಕುಟುಂಬದ ಹಿತಾಸಕ್ತಿಯಿಂದ ಅದನ್ನು ನಾನು ಹೇಳ್ಕೊಳ್ಳೇಬೇಕಾಗಿದೆ ಅಂತ ಹೇಳಿ ಅವರ ಪೋಸ್ಟ್ನಲ್ಲಿ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ವಿಷಯ ಹೊರಗಡೆ ಬಂದಿದೆ. 10 ವರ್ಷದ ಹಿಂದೆಯೂ ಕೂಡ ದರ್ಶನ್ ಅವರ ದಾಂಪತ್ಯ ಜೀವನದಲ್ಲಿ ಕಲಹ ಏರ್ಪಟ್ಟಿತ್ತು. ಸೊ ಆವಾಗ ಈ ಹೆಸರು ಕೇಳಿ ಬಂದಿತ್ತಾದ್ರೂ ಕೂಡ ಇದರ ಬಗ್ಗೆ ಯಾರು ಕೂಡ ಪ್ರಶ್ನೆಯನ್ನ ರೇಸ್ ಮಾಡಿಲ್ಲ. ಆದರೆ ಇವಾಗ ಈ ಪವಿತ್ರ ಗೌಡ ಯಾರು ಅಂತ ಪ್ರಶ್ನೆ ಮೂಡಿ ಬರ್ತಾ ಇರೋದಕ್ಕೆ ಕಾರಣ ವಿಜಯಲಕ್ಷ್ಮಿ ಅವರೇ ಸ್ವತಃ ಮಾಡಿರುವಂತಹ ಪೋಸ್ಟ್, ಅದರ ಜೊತೆಗೆ ಪವಿತ್ರ ಅವರ ಬಗ್ಗೆ ಬರೆದಿರುವಂತಹ ಅಲ್ಲಿ ಬರಹ ಆಗಿರಬಹುದು, ಅವ್ರನ್ನ ಟ್ಯಾಗ್ ಮಾಡಿರುವಂತಹ ರೀತಿ ಆಗಿರಬಹುದು. ಇದರಿಂದ ಈ ಪವಿತ್ರ ಗೌಡ ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಸದ್ಯಕ್ಕೆ ರೇಸ್ ಆಗ್ತಾ ಇದೆ. ಮತ್ತೊಂದು ತುಂಬಾ ಜನ ಅನ್ಕೋಬಹುದು ಅವರವರ ವೈಯಕ್ತಿಕ ವಿಚಾರ ಅಂತ ಹೇಳಿ, ಆದರೆ ಇಲ್ಲಿ ವಿಜಯಲಕ್ಷ್ಮಿ ಅವರು ಆ ವೈಯಕ್ತಿಕ ವಿಚಾರದಿಂದ ಸಾಕಷ್ಟು ನಾನು ನೊಂದಿದ್ದೀನಿ ಅನ್ನೋದನ್ನು ಕೂಡ ಈ ಪೋಸ್ಟ್ ಮಾಡೋ ಮೂಲಕ ಅವರು ವ್ಯಕ್ತಪಡಿಸ್ತಾರೆ. ಮತ್ತೊಬ್ಬರ ಗಂಡನ ಜೊತೆ ಈ ರೀತಿಯಾಗಿ ಫೋಟೋ ಹಾಕೋದು, ಕ್ಯಾಪ್ಷನ್ ಕೊಡೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಇಲ್ಲಿ ಮತ್ತೊಂದು ವಿಚಾರವನ್ನ ಹೇಳಲೇಬೇಕು. ನಾನು ನಮ್ಮ ಕ್ಯಾಮ್ರಾ ಪರ್ಸನ್ ದೀಪುಗೆ ಹೇಳ್ತೀನಿ, ಕ್ಯಾಮ್ರಾ ಒಂದು ಸ್ವಲ್ಪ ಝೂಮ್ ಮಾಡಿ. ವಿಜಯಲಕ್ಷ್ಮಿ ಅವರು ಈ ಪೋಸ್ಟನ್ನು ಮಾಡೋ ಮೊದಲು, ಅಂದರೆ ಪವಿತ್ರ ಗೌಡ ಅವರ ಪೋಸ್ಟ್ ಮಾಡೋ ಮುನ್ನ ಒಂದು ಪೋಸ್ಟನ್ನು ಮಾಡ್ತಾರೆ. ಇದರಲ್ಲಿ ತಮ್ಮ ಫ್ಯಾಮಿಲಿ ಇರೋದನ್ನು ಕೂಡ ಅಲ್ಲಿ ತೋರಿಸ್ತಾರೆ. ದರ್ಶನ್ ಇದ್ದಾರೆ, ದರ್ಶನ್ ಅವರ ಪುತ್ರ ಇದ್ದಾರೆ, ವಿಜಯಲಕ್ಷ್ಮಿ ಇದ್ದಾರೆ. ದಿಸ್ ಈಸ್ ಅಸ್ ವಿತ್ ಅವರ್ ಒನ್ ಆ್ಯಂಡ್ ಓನ್ಲಿ ಅಂತ ಹೇಳ್ತಾರೆ. ಫ್ಯಾಮಿಲಿ ಎವ್ರಿಥಿಂಗ್ ಅಂತ ಹೇಳಿ ಇಲ್ಲಿ ಅವರು ಮೆನ್ಷನ್ ಮಾಡ್ತಾರೆ. ಅದಾದ 2 ಗಂಟೆಯ ನಂತರ ಅವರು ಬ್ಲಾಸ್ಟ್ ಆಗೋ ರೀತಿ ಮತ್ತೊಂದು ಪೋಸ್ಟ್ ಅನ್ನ ಮಾಡ್ತಾರೆ. ಹಾಗಾದ್ರೆ ಅವರೇ ಮೆನ್ಷನ್ ಮಾಡಿರುವಂತಹ ಈ ಪವಿತ್ರ ಗೌಡ ಯಾರು ಅಂತ ನೋಡ್ತಾ ಹೋಗೋಣ. ದರ್ಶನ್ ಕೌಟುಂಬಿಕ ಕಲಹದ ವೇಳೆ ಸುದ್ದಿಯಾಗಿದ್ದಂತಹ ಪವಿತ್ರ ಗೌಡ, ಈ ಹಿಂದೆ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಲಿಲ್ಲ ವಿಜಯಲಕ್ಷ್ಮಿ, ಆದರೆ ಈಗ ತಮ್ಮದೇ ಸೋಷಿಯಲ್ ಮೀಡಿಯಾದಲ್ಲಿ, ತಮ್ಮದೇ ಇನ್ಸ್ಟಾ ಖಾತೆಯಲ್ಲಿ ಕ್ಲಿಯರ್ ಆಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಪವಿತ್ರ ಗೌಡ ಅವರ ಹೆಸರು. ಅವರಿಂದ ಫ್ಯಾಮಿಲಿಗೆ ಏನೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಿದೆ ಅನ್ನೋದನ್ನು ಕೂಡ ಅಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಜೊತೆಗಿನ ಫೋಟೋ ಶೇರ್ ಮಾಡಿ ಸುದ್ದಿಯಾಗಿದ್ದಂತಹ ನಟಿ, ದರ್ಶನ್ ಬಗ್ಗೆ ನಿರಂತರವಾಗಿ ಪ್ರಚಾರ ಮಾಡ್ತಾ ಬಂದಿರುವಂತಹ ಪವಿತ್ರ ಗೌಡ ಅವರು ಕಾಟೇರ ಚಿತ್ರದ ಸ್ಪೆಷಲ್ ಶೋನಲ್ಲೂ ಕೂಡ ಪವಿತ್ರ ಗೌಡ ಅವರು ಭಾಗಿಯಾಗಿರ್ತಾರೆ. ಪವಿತ್ರ ಗೌಡ ಮಗಳ ಬರ್ಡೇ ಸಮಯದಲ್ಲೂ ಕೂಡ ದರ್ಶನ್ ಅವರು ಭಾಗಿಯಾಗಿರ್ತಾರೆ. ಇನ್ಫ್ಯಾಕ್ಟ್ ಖುಷಿಯ ಜೊತೆ ದರ್ಶನ್ ಅವರು ತುಂಬ ಸುಂದರವಾಗಿ ನೃತ್ಯ ಮಾಡ್ತಾರೆ, ಅದನ್ನು ತುಂಬ ಜನ ಲೈಕ್ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಎಲ್ಲೂ ಕೂಡ ಆಕ್ಷೇಪವನ್ನು ಸೋಷಿಯಲ್ ಮೀಡಿಯಾ ಮೂಲಕ ಬಹಿರಂಗವಾಗಿ ವ್ಯಕ್ತಪಡಿಸಿರಲಿಲ್ಲ. ಆದರೆ ಇಷ್ಟೊಂದು ಆಕ್ಷೇಪ ವ್ಯಕ್ತಪಡಿಸೋದಕ್ಕೆ, ಇಷ್ಟೊಂದು ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಕಾರಣವಾಗಿದ್ದು ಪವಿತ್ರ ಗೌಡ ಅವರ ಒಂದೇ ಪೋಸ್ಟ್. ಆ ಪೋಸ್ಟ್ ಮಾತ್ರವಲ್ಲ, ಅದರಲ್ಲಿ ಮೆನ್ಷನ್ ಮಾಡಿರುವಂತಹ ಆ ಕ್ಯಾಪ್ಷನ್. ನಮ್ಮ ಈ ರಿಲೇಶನ್ಶಿಪ್ಗೆ 10 ವರ್ಷಗಳು ಆಗಿದೆ ಅಂತ ಹೇಳಿ ಏನು ಹೇಳ್ತಾರೆ, ಸೊ ಅದು ವಿಜಯಲಕ್ಷ್ಮಿ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ಪವಿತ್ರ ಗೌಡ ಮಗಳ ಜೊತೆ ದರ್ಶನ್ ಡ್ಯಾನ್ಸ್ ಸಖತ್ ವೈರಲ್ ಕೂಡ ಆಗಿತ್ತು. ಅದನ್ನ ತುಂಬಾ ಜನ ಲೈಕ್ಸ್ ಕೂಡ ಮಾಡಿದ್ರು, ಇಷ್ಟ ಕೂಡ ಪಟ್ಟಿತ್ತು, ತುಂಬಾ ಮುದ್ದಾಗಿದೆ ಅಂತ ಹೇಳಿ ತುಂಬಾ ಜನ ಹೇಳಿದ್ರು. ಆದರೆ ಈಗ ವಿಜಯಲಕ್ಷ್ಮಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇದೇ ಪವಿತ್ರ ಮೇಲೆ ಬೆರಳು ಮಾಡಿ ತೋರಿಸುವಂತಹ ಕೆಲಸ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ದರ್ಶನ್ ಅವರ ಅಭಿಮಾನಿಗಳು ಕೂಡ ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಅವರ ಕುಟುಂಬದ ಜೊತೆ ನಂಟು ಹೊಂದಿರುವಂತಹ ಪವಿತ್ರ
ಈ ಹಿಂದೆಯೂ ದರ್ಶನ್ ಜೊತೆಗಿನ ಫೋಟೋವನ್ನ ನಟಿ ಶೇರ್ ಮಾಡಿಕೊಂಡಿರ್ತಾರೆ. ಆಗ ಪರೋಕ್ಷವಾಗಿ ಟೀಕಿಸಿದ್ದಂತಹ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ, ಆದರೆ ಈಗ ನೇರವಾಗಿ ಪವಿತ್ರ ಗೌಡ ಅವರನ್ನೇ ಟ್ಯಾಗ್ ಮಾಡಿ ತಮ್ಮ ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಅವರ ಇಂಟೆನ್ಷನ್ ಕ್ಲಿಯರ್ ಆಗಿದೆ. ನನ್ನ ಫ್ಯಾಮಿಲಿಯ ಹಿತಾಸಕ್ತಿಗೋಸ್ಕರ ನಾನು ಈ ಪೋಸ್ಟನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ದರ್ಶನ್ ಅವರು ಆನ್ಸರೇಬಲ್, ಅವ್ರು ಏನು ಉತ್ತರ ಕೊಡ್ತಾರೆ ಕಾದು ನೋಡೋಣ. ಇದು ಈವರೆಗಿನ ಪ್ರಮುಖ ಸುದ್ದಿ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.